Hi dear students, welcome to my class on this video. This is Sundaramma, working as assistant professor in Government First Grade College, Gubbi. ವಿದ್ಯಾರ್ಥಿಗಳೇ, ಈಗ ಹಲವಾರು ವಿಡಿಯೋ ಸೆಷನ್ಗಳ ಮೂಲಕ ನಾನು ನಿಮಗೆ ಅರ್ಥಶಾಸ್ತ್ರದ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಒಂದು ವಿಭಾಗ ಆಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅನ್ನು ಕುರಿತು ತಿಳಿಸ್ಕೊಡ್ತಾ ಬರ್ತಾ ಇದ್ದೇನೆ. ಈ ವಿಡಿಯೋ ಸೀರೀಸ್ನಲ್ಲಿ ಇದು ನನ್ನ 5ನೇ ಸೆಷನ್ ಆಗಿದೆ. ಇದರಲ್ಲಿ ತುಮಕೂರು ವಿಶ್ವವಿದ್ಯಾಲಯ ನಿಗದಿಪಡಿಸಿರ್ತಕ್ಕಂಥ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ನಲ್ಲಿ ಫಸ್ಟ್ ಚಾಪ್ಟರನ್ನು ನಾನೀಗ 5 ಸೆಷನ್ಗಳಿಂದ ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ. ಅದರಲ್ಲಿ ಇವತ್ತಿನ ಟಾಪಿಕ್ಕು ಅಂದರೆ ಈ ಸೆಷನ್ನಲ್ಲಿ ತಿಳಿಸ್ತಾ ಇರೋ ಟಾಪಿಕ್ಕು ನಿರಪೇಕ್ಷ ಅಥವಾ ಸಂಪೂರ್ಣ ವೆಚ್ಚದ ಸಿದ್ಧಾಂತ, ಸಂಪೂರ್ಣ ವೆಚ್ಚದ ಅನುಕೂಲತೆಯ ಸಿದ್ಧಾಂತ ಅಂತ ಕೂಡ ಕರೀತಾರೆ. In this session, my topic is the theory of absolute cost advantage. I am going to explain the assumptions and statement of this theory. Okay. ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಆಡಮ್ ಸ್ಮಿತ್ ಅವರ ನಿರಪೇಕ್ಷ ವೆಚ್ಚದ ಅನುಕೂಲತೆಯ ಸಿದ್ಧಾಂತ, ಅದರ ಹೇಳಿಕೆ ಮತ್ತು ಅದು ಆಧರಿಸಿರ್ತಕ್ಕಂಥ ಕಲ್ಪನೆಗಳನ್ನು ಕುರಿತು ನಿಮಗೆ ವಿವರಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಆಡಮ್ ಸ್ಮಿತ್ ಅಂದರೆ ಯಾರು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಭಾವಿಸ್ತೇನೆ. ಅವರನ್ನು ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೇವೆ. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಆಡಮ್ ಸ್ಮಿತ್ ಅವರು 1776ರಲ್ಲಿ ಒಂದು ಗ್ರಂಥವನ್ನು ಪ್ರಕಟಿಸಿದರು. ಆ ಗ್ರಂಥ ಯಾವುದು ಅಂತ ನಿಮಗೆಲ್ಲ ಚಿರಪರಿಚಿತ, ಏನು ರಾಷ್ಟ್ರಗಳ ಸಂಪತ್ತು ಅಂತ ನೀವೆಲ್ಲ ಕೇಳಿದ್ದೀರಿ. ಆ ಒಂದು ಗ್ರಂಥದಲ್ಲಿ ಆಡಮ್ ಸ್ಮಿತ್ ಅವರು ಈ ನಿರಪೇಕ್ಷ ಅನುಕೂಲತೆಯ ತತ್ವವನ್ನು ವಿವರಿಸಿದ್ದಾರೆ. ಆಡಮ್ ಸ್ಮಿತ್ ಅವರು ಇದನ್ನು ಮುಕ್ತ ವ್ಯಾಪಾರ ಪದ್ಧತಿಯನ್ನು ಪರಿಗಣಿಸಿಕೊಂಡು ಈ ಸಿದ್ಧಾಂತವನ್ನು ವಿವರಿಸಿದ್ದಾರೆ. ಅಂದರೆ ಆ ಸಮಯದಲ್ಲಿ ದೇಶಗಳ ವ್ಯಾಪಾರದ ನಡುವೆ ಯಾವುದೇ ನಿರ್ಬಂಧಗಳು ಇರಲಿಲ್ಲ. ಆ ಒಂದು ಕಲ್ಪನೆಯನ್ನು ಆಧಾರವಾಗಿಟ್ಕೊಂಡು ಆಡಮ್ ಸ್ಮಿತ್ ಈ ಸಿದ್ಧಾಂತವನ್ನು ರಚನೆ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಅಂದರೆ ಅವ್ರ ಪ್ರಕಾರ ವಿವಿಧ ದೇಶಗಳ ನಡುವೆ ನಡೀತಕ್ಕಂಥ ವ್ಯಾಪಾರದ ಮೇಲೆ ಯಾವುದೇ ನಿಯಂತ್ರಣ ಮತ್ತು ನಿರ್ಬಂಧಗಳು ಇರಬಾರ್ದು. ಆರ್ಥಿಕ ವ್ಯವಸ್ಥೆ ಸ್ವಯಂಚಾಲಿತವಾಗಿದೆ ಮತ್ತು ವಿವಿಧ ವ್ಯಕ್ತಿಗಳ ಹಿತಾಸಕ್ತಿಗಳಲ್ಲಿ ಹೊಂದಾಣಿಕೆ ಸಾಧ್ಯ ಇರೋದರಿಂದ ಮುಕ್ತ ವ್ಯಾಪಾರ ಅತ್ಯಂತ ಹಿತಕರವಾದ್ದು ಅಂತ ಹೇಳಿ ಆಡಮ್ ಸ್ಮಿತ್ ಭಾವಿಸಿದರು. ಇನ್ನು ಮುಂದುವರೆದು ಆಡಮ್ ಸ್ಮಿತ್ ಹೇಳಿದ್ದಾರೆ, ಅವ್ರ ಪ್ರಕಾರ ಏನಂದರೆ ಮುಕ್ತ ವ್ಯಾಪಾರ ಅಂತಾರಾಷ್ಟ್ರೀಯ ಶ್ರಮ ವಿಭಜನೆಗೆ ಮತ್ತು ವೈಶಿಷ್ಟ್ಯವನ್ನು ಸಾಧಿಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇಂಥ ಸಂದರ್ಭದಲ್ಲಿ ಪ್ರತಿಯೊಂದು ದೇಶವೂ ಕೂಡ ತಾನು ಬೇರೆಲ್ಲ ದೇಶಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸಲು ಸಾಧ್ಯವಿರ್ತಕ್ಕಂಥ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯವನ್ನು ಸಾಧಿಸಬೇಕು ಅಂತ ಹೇಳ್ತಾರೆ. ಅಂದರೆ ನಾವೀಗ ನಿರಪೇಕ್ಷ ವೆಚ್ಚದ ಅನುಕೂಲತೆ ಅಂದರೆ ಏನು ಅಂತ ಹೇಳಿ ತಿಳ್ಕೊಬೇಕು. ನಿರಪೇಕ್ಷ ವೆಚ್ಚ ಅಥವಾ ಸಂಪೂರ್ಣ ವೆಚ್ಚದ ಅನುಕೂಲತೆ ಅಂತಂದರೆ ಪ್ರತಿಯೊಂದು ದೇಶವು ತಾನು ಒಂದು ವಸ್ತುವನ್ನು ಇತರ ಎಲ್ಲ ದೇಶಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸುವ ಒಂದು ಸಾಮರ್ಥ್ಯಕ್ಕೆ ನಿರಪೇಕ್ಷ ಅಥವಾ ಸಂಪೂರ್ಣ ವೆಚ್ಚದ ಅನುಕೂಲತೆ ಅಂತ ಹೇಳಿ ಕರಿಬೋದು. ಅಂದರೆ ಸ್ಮಿತ್ ಪ್ರಕಾರ ಯಾವುದೇ 2 ದೇಶಗಳ ನಡುವೆ ವ್ಯಾಪಾರ ಏರ್ಪಡೋದಕ್ಕೆ ಈ ನಿರಪೇಕ್ಷ ವೆಚ್ಚದ ಅನುಕೂಲಗಳೇ ಮೂಲ ಕಾರಣ ಅಂತ ಹೇಳಿ ಇವರು ಭಾವಿಸ್ತಾರೆ. ಅಂದರೆ ನಿರಪೇಕ್ಷ ವೆಚ್ಚದ ವ್ಯತ್ಯಾಸಗಳೇ ಮೂಲ ಆಧಾರ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ. ಗೊತ್ತಾಯ್ತಲ್ವ ಈ ಸ್ಟೇಟ್ಮೆಂಟು?
ನಿರಪೇಕ್ಷ ವೆಚ್ಚದ ಅನುಕೂಲತೆ ಅಂತ ಅಂದ್ರೇನು? ಪ್ರತಿಯೊಂದು ದೇಶವು ಒಂದು ವಸ್ತುವನ್ನು ಇತರ ಎಲ್ಲ ದೇಶಗಳಿಗಿಂತಲೂ ಅತಿ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸುವ ಒಂದು ಸಾಮರ್ಥ್ಯ, ಉತ್ಪಾದಿಸುವ ಸಾಧ್ಯತೆ. ಈಗ ಉದಾಹರಣೆಗೆ ಮೊಬೈಲ್ ಫೋನ್ಗಳನ್ನು ಭಾರತ ದೇಶದಲ್ಲಿ ಬೇರೆ ಯಾವುದೇ ರಾಷ್ಟ್ರಕ್ಕಿಂತ ಅತಿ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗಬೇಕು. ಆಗ ಅದನ್ನು ಮೊಬೈಲ್ ಫೋನ್ ಉತ್ಪಾದನೆಯಲ್ಲಿ ಭಾರತ ನಿರಪೇಕ್ಷ ವೆಚ್ಚದ ಅನುಕೂಲತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಅಂದರೆ ಬೇರೆ ಎಲ್ಲ ದೇಶಗಳಿಗಿಂತನೂ ಒಂದು ವಸ್ತುವನ್ನು ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸುವಂತಹ ಸಾಧ್ಯತೆಯನ್ನು ನಿರಪೇಕ್ಷ ವೆಚ್ಚದ ಅನುಕೂಲತೆ ಅಂತೇಳಿ ಆಡಮ್ ಸ್ಮಿತ್ ಕರೀತಾರೆ. ಅವ್ರ ಪ್ರಕಾರ ಅಂತಾರಾಷ್ಟ್ರೀಯ ವ್ಯಾಪಾರ ಎರಡು ರಾಷ್ಟ್ರಗಳ ನಡುವೆ ಏರ್ಪಡೋದಕ್ಕೆ ಈ ನಿರಪೇಕ್ಷ ವೆಚ್ಚದ ಅನುಕೂಲತೆಗಳೇ ಮೂಲ ಕಾರಣ ಅಂತ ಹೇಳಿದ್ದಾರೆ. ಅಂದರೆ ನಿರಪೇಕ್ಷ ವೆಚ್ಚದ ಅನುಕೂಲತೆಗಳೇ ವ್ಯಾಪಾರಕ್ಕೆ ಮೂಲ ಅಥವಾ ಆಧಾರ ಅಂತ ಇವರು ಭಾವಿಸಿದ್ರಿಂದ ಆಡಮ್ ಸ್ಮಿತ್ ಪ್ರತಿಪಾದಿಸಿರೋ ಸಿದ್ಧಾಂತಕ್ಕೆ ನಿರಪೇಕ್ಷ ವೆಚ್ಚದ ಸಿದ್ಧಾಂತ ಅಥವಾ ನಿರಪೇಕ್ಷ ವೆಚ್ಚದ ಅನುಕೂಲತೆಯ ಸಿದ್ಧಾಂತ ಅಂತ ಕರೆದಿದ್ದಾರೆ. ಅಂದರೆ ಒಂದು ದೇಶ ಒಂದು ಸರಕಿನ ಉತ್ಪಾದನೆಯಲ್ಲಿ ಬೇರೊಂದು ದೇಶಕ್ಕಿಂತ ನಿರಪೇಕ್ಷ ಅನುಕೂಲಗಳನ್ನು ಹೊಂದಿದ್ರೆ ಮತ್ತು ಆ ದೇಶ ಇನ್ನೊಂದು ಸರಕಿನ ಉತ್ಪಾದನೆಯಲ್ಲಿ ಈ ದೇಶಕ್ಕಿಂತಲೂ ಹೆಚ್ಚಿನ ನಿರಪೇಕ್ಷ ಅನುಕೂಲಗಳನ್ನು ಹೊಂದಿದ್ರೆ ಈ ಎರಡೂ ದೇಶಗಳು ವ್ಯಾಪಾರದಲ್ಲಿ ತೊಡಗ್ತವೆ ಎನ್ನುವಂಥದ್ದು ಸ್ಮಿತ್ ಅವರ ಅಭಿಪ್ರಾಯ ಆಗಿದೆ. ಇದನ್ನು ನಾವು ಮುಂದೆ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ತಾ ಇದ್ದೀವಿ. ಆಗ ನಿಮಗೆ ಇನ್ನೂ ಕ್ಲಿಯರಾಗಿ ಇದು ಅರ್ಥ ಆಗುತ್ತೆ. ಮತ್ತು ಮುಂದುವರೆದು ಹೇಳ್ತಾರೆ ಆಡಮ್ ಸ್ಮಿತ್, ಅಂತಾರಾಷ್ಟ್ರೀಯ ವ್ಯಾಪಾರ ಎನ್ನುವಂಥದ್ದು ಶ್ರಮ ವಿಭಜನೆಯ ಒಂದು ಅಂತಾರಾಷ್ಟ್ರೀಯ ವಿಸ್ತರಣೆ ಅಂತೇಳಿ ಕರೆದಿದ್ದಾರೆ. ಅಂದರೆ ಈ ಶ್ರಮ ವಿಭಜನೆಯೇ ಉತ್ಪಾದನಾ ವೆಚ್ಚದಲ್ಲಿ ನಿರಪೇಕ್ಷ ವ್ಯತ್ಯಾಸಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಹೇಳೋದಾದರೆ ಆಡಮ್ ಸ್ಮಿತ್ ಅವರು ಎಲ್ಲ ವೆಚ್ಚಗಳನ್ನು, ಅಂದರೆ ಒಂದು ಸರಕಿನ ಉತ್ಪಾದನೆಗೆ ತಗಲ್ತಕ್ಕಂಥ ಎಲ್ಲ ವೆಚ್ಚಗಳನ್ನು ಶ್ರಮದ ಮೂಲಕ ಅಳತೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂದರೆ ಅದನ್ನು ನಾವು ಶ್ರಮ ಮೌಲ್ಯ ಸಿದ್ಧಾಂತ ಅಂತ ಕರಿತೇವೆ. ಇದು ಹೇಗೆ ಅನ್ನೋದನ್ನು ಇನ್ನು ಮುಂದೆ ವಿವರಿಸ್ತೇನೆ ವಿದ್ಯಾರ್ಥಿಗಳೇ. Dear students, let us know about the theory of absolute cost advantage, which was formulated by Adam Smith. I hope all of you know about the economist Adam Smith. We know that he is the father of economics. Adam Smith thought that the basis of international trade was absolute cost advantage. According to him, trade between two countries would be mutually beneficial if one country could produce one commodity at absolute advantage over the other commodity, and the other countries could in turn produce another commodity at an absolute advantage over the first. Let us know about the meaning of this term absolute advantage. The principle of absolute advantage refers to the ability of a country or an individual or a firm to produce a greater quantity of a good or product or service than the competitors using the same amount of resources. Adam Smith first described the principle of absolute advantage in the context of international trade, using the labor as the only input. He upheld in his theory the necessity of free trade
as the only sound guarantee for the progressive expansion of trade and increased prosperity of nations. According to Adam Smith, countries should produce only those goods in which they have an absolute advantage. An individual or a country is said to have an absolute advantage if it can produce a good at a lower cost than another individual or other country. According to him, every country tends to specialize in the production of that commodity which it can produce most cheaply. The free international trade can make the countries specialize in the production and exchange of such commodities, in case of which they command some absolute advantage when compared with the other countries. In this context, Adam Smith writes that whether the advantage which one country has over another be natural or acquired is in this respect of no consequence. As long as one country has those advantages and the other country wants them, it will always be more advantageous for the latter rather to buy of the former than to make. When countries specialize on the basis of absolute advantage in costs, they stand to gain through international trade. Just as a tailor does not make his own shoes and shoemaker does not stitch his own suit, but both of them may be benefited by exchanging shoes and suits. I hope you understand my concept. ಆಡಮ್ ಸ್ಮಿತ್ ಅವರು ಈ ನಿರಪೇಕ್ಷ ವೆಚ್ಚದ ಅನುಕೂಲತೆಯ ತತ್ವದ ಪ್ರಕಾರ ಪ್ರತಿ ದೇಶವು ಒಂದಲ್ಲ ಒಂದು ಸರಕಿನ ಉತ್ಪಾದನೆಯಲ್ಲಿ ವಿಶೇಷತೆಯನ್ನು ಹೊಂದಿರುತ್ತೆ, ವಿಶೇಷ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅಂದರೆ ಅದಕ್ಕೆ ಕಾರಣ ಯಾವುದೇ ಆಗಿರ್ಬೋದು. ಅಂದರೆ ಭೌಗೋಳಿಕವಾಗಿ ಸಂಪನ್ಮೂಲಗಳ ಸಮೃದ್ಧತೆ ಇರ್ಬೋದು. ಅಂದರೆ ಯಾವುದೇ ಒಂದು ಸರಕನ್ನು ಉತ್ಪಾದನೆ ಮಾಡೋದಕ್ಕೆ ಅವಶ್ಯಕ ಇರತಕ್ಕಂಥ ಸಂಪನ್ಮೂಲಗಳನ್ನು ಅದು ಹೇರಳವಾಗಿ ಹೊಂದಿರ್ಬೋದು. ಅಥವಾ ಅಲ್ಲಿನ ಕಾರ್ಮಿಕರು ಆ ಸರಕಿನ ಉತ್ಪಾದನೆಯಲ್ಲಿ ಹೆಚ್ಚು ದಕ್ಷತೆಯನ್ನು ಹೊಂದಿರ್ಬೋದು. ಒಟ್ಟಾರೆ ಒಂದು ದೇಶ ವ್ಯಾಪಾರದಲ್ಲಿ ತೊಡಗಬೇಕಂದ್ರೆ ಯಾವ ಸರಕನ್ನು ತಾನು ಬೇರೆಲ್ಲ ದೇಶಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡೋ ಸಾಮರ್ಥ್ಯ ಹೊಂದಿದೆಯೋ ಅಂಥ ಸರಕನ್ನು ಉತ್ಪಾದನೆ ಮಾಡಿ ರಫ್ತು ಮಾಡಬೇಕಾಗುತ್ತೆ. ಉದಾಹರಣೆಗೆ ಭಾರತದಲ್ಲಿ ಸಕ್ಕರೆಯನ್ನು ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇದೆ ಅಂತಂದರೆ ಇದು ಸಕ್ಕರೆ ಉತ್ಪಾದನೆಯಲ್ಲಿ ಮಾತ್ರ ತನ್ನ ವಿಶೇಷ ಆದ್ಯತೆಯನ್ನು ಕೊಟ್ಟು ಅದೊಂದು ಸರಕನ್ನೇ ಉತ್ಪಾದನೆ ಮಾಡಬೇಕು ಹೆಚ್ಚಾಗಿ. ಮತ್ತು ಅಮೇರಿಕಾದಲ್ಲಿ ಬೇರೆ ಯಾವುದಾದ್ರೂ ಒಂದು ಸರಕು, ಉದಾಹರಣೆಗೆ ಗೋಧಿಯನ್ನು ಕಡಿಮೆ ವೆಚ್ಚದಲ್ಲಿ, ಭಾರತಕ್ಕಿಂತಲೂ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡೋ ಸಾಮರ್ಥ್ಯ ಇದೆ ಅಂದರೆ ಆ ದೇಶ ಗೋಧಿ ಉತ್ಪಾದನೆಯಲ್ಲಿ ವಿಶೇಷ ಪರಿಣತಿಯನ್ನು ಸಾಧಿಸಬೇಕು. ಆ ನಂತರ ಸಕ್ಕರೆ ಮತ್ತು ಗೋಧಿಗಳನ್ನು ಎರಡೂ ರಾಷ್ಟ್ರಗಳು ಪರಸ್ಪರ ವಿನಿಮಯ ಮಾಡಿಕೊಳ್ಳೋದ್ರ ಮೂಲಕ ಎರಡೂ ದೇಶಗಳು ಕೂಡ ಲಾಭವನ್ನು ಪಡಿಬೋದು, ಅನುಕೂಲವನ್ನು ಪಡಿಬೋದು. ಅರ್ಥ ಆಯ್ತಲ್ವಾ? ಅಂದರೆ ಎರಡೂ ದೇಶಗಳು ಎರಡೂ ವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಹೊರಟಾಗ ಈಗ ಭಾರತಕ್ಕೆ ಸಕ್ಕರೆಯಲ್ಲಿ ಪರಿಣತಿ ಇರುತ್ತೆ, ಆದರೆ ಅದು ಗೋಧಿ ಉತ್ಪಾದನೆಯಲ್ಲಿ ಹೆಚ್ಚು ದಕ್ಷತೆ ಹೊಂದಿಲ್ಲ. ಹೀಗಿದ್ದಾಗ ಸಕ್ಕರೆ ಮತ್ತು ಗೋಧಿ ಎರಡೂ ಉತ್ಪಾದನೆ ಮಾಡೋದಕ್ಕೆ ಹೊರಟಾಗ ಸಂಪನ್ಮೂಲಗಳು ಮತ್ತು ಶ್ರಮ ನಷ್ಟ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಉತ್ಪಾದನಾ ವೆಚ್ಚ ಹೆಚ್ಚಾಗುತ್ತೆ. ಅದೇ ಥರ ಅಮೇರಿಕದಲ್ಲೂ ಅದೇ ಪರಿಸ್ಥಿತಿ. ಅಮೇರಿಕಕ್ಕೆ ಗೋಧಿ ಉತ್ಪಾದನೆಗೆ ಹೆಚ್ಚು ಪರಿಣತಿ ಹೊಂದಿರುತ್ತೆ, ಆದರೆ ಸಕ್ಕರೆ ಉತ್ಪಾದನೆಯಲ್ಲಿ ಪರಿಣತಿ ಇರೋದಿಲ್ಲ. ಈ ಥರ ಇದ್ದಾಗ ಏನಾಗುತ್ತೆ, ಆ ದೇಶಕ್ಕೆ ಕೂಡ ಹೆಚ್ಚು ಹೊರೆ ಆಗೋ ಸಾಧ್ಯತೆ ಇರುತ್ತೆ ಎರಡೂ ವಸ್ತುಗಳನ್ನು ತಾನೇ ಉತ್ಪಾದನೆ ಮಾಡೋದ್ರಿಂದ. ಸೊ ಇಂಥ ಸನ್ನಿವೇಶದಲ್ಲಿ
ಎರಡು ದೇಶಗಳು ವ್ಯಾಪಾರದಲ್ಲಿ ತೊಡಗೋದ್ರಿಂದ ಏನು ಮಾಡ್ಬೋದು, ಎರಡೂ ದೇಶಗಳು ಪ್ರಯೋಜನವನ್ನು ಪಡಿಬೋದು. ಅಂದರೆ ಇಲ್ಲಿ ಭಾರತ ದೇಶ ಕೇವಲ ಸಕ್ಕರೆ ಉತ್ಪಾದನೆಯಲ್ಲಿ ತನ್ನ ಎಲ್ಲ ಸಂಪನ್ಮೂಲಗಳನ್ನು ತೊಡಗಿಸೋದು, ಹಾಗೆಯೇ ಅಮೇರಿಕ ಗೋಧಿ ಉತ್ಪಾದನೆಯಲ್ಲಿ ತನ್ನ ಪೂರ್ಣ ಸಾಮರ್ಥ್ಯವನ್ನು ತೊಡಗಿಸೋದು. ನಂತರ ಈ ಎರಡೂ ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡಾಗ ಎರಡೂ ದೇಶಗಳಿಗೂ ಎರಡೂ ಸರಕುಗಳು ಕಡಿಮೆ ವೆಚ್ಚದಲ್ಲಿ ಲಭ್ಯವಾಗ್ತವೆ. ಇದು ಆ್ಯಡಮ್ ಸ್ಮಿತ್ ಅವರ ನಿರಪೇಕ್ಷ ವೆಚ್ಚದ ಅನುಕೂಲತೆಯ ಒಂದು ತತ್ವ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ನಂತರ ನಾವು ತಿಳ್ಕೊಳ್ಳೋಣ ಕಲ್ಪನೆಗಳು. ಅಂದರೆ ನಿಮಗೆ ಗೊತ್ತಿದೆ, ಸಾಮಾನ್ಯವಾಗಿ ಎಲ್ಲ ಅರ್ಥಶಾಸ್ತ್ರದ ಸಿದ್ಧಾಂತಗಳು ಕೆಲವೊಂದು ಕಲ್ಪನೆಗಳು ಅಥವಾ ಊಹೆಗಳನ್ನು ಆಧಾರವಾಗಿಟ್ಕೊಂಡೇ ರಚನೆ ಆಗಿರ್ತವೆ. ಅದಕ್ಕೆ ಈ ಸಿದ್ಧಾಂತ ಕೂಡ ಹೊರತಾಗಿಲ್ಲ. ಆ್ಯಡಮ್ ಸ್ಮಿತ್ ಅವರು ಕೂಡ ಈ ಸಿದ್ಧಾಂತವನ್ನು ರಚಿಸುವಾಗ ಕೆಲವೊಂದು ಊಹೆಗಳನ್ನು ಆಧಾರವಾಗಿ ಪರಿಗಣಿಸಿದ್ದಾರೆ. ಆ ಊಹೆಗಳು ಯಾವುದು ಅಂತ ಈಗ ನೋಡೋಣ. ಮೊದಲನೇ ಕಲ್ಪನೆ ಆಗಿದೆ ಉತ್ಪಾದನಾಂಗಗಳ ಚಲನಶೀಲತೆಯ ಕೊರತೆ. ಅಂದರೆ ಇಲ್ಲಿ ಆ್ಯಡಮ್ ಸ್ಮಿತ್ ಭಾವಿಸ್ತಾರೆ ಏನಂದರೆ, ಉತ್ಪಾದನಾಂಗಗಳು ದೇಶದೊಳಗಡೆ ಮುಕ್ತವಾಗಿ ಚಲಿಸ್ತವೆ, ಆದರೆ ದೇಶದಿಂದ ದೇಶಕ್ಕೆ ಮುಕ್ತವಾಗಿ ಚಲಿಸೋದಿಲ್ಲ ಅಂತೇಳಿ. ಆಗ ಏನಾಗುತ್ತೆ ಅಂದರೆ, ಪ್ರತಿ ದೇಶದ ಉತ್ಪಾದನಾ ಸಾಧ್ಯತಾ ರೇಖೆ ದೇಶಗಳ ನಡುವೆ ವ್ಯಾಪಾರದ ನಂತರ ಕೂಡ ಬದಲಾಗೋದಿಲ್ಲ. ಅಂದರೆ ಭಾರತದಲ್ಲಿ ಏನು ಉತ್ಪಾದನಾ ಸಾಮರ್ಥ್ಯ ಇರುತ್ತೋ ಅದು ಹೀಗೇ ಮುಂದುವರಿಯುತ್ತೆ ವ್ಯಾಪಾರದ ನಂತರ ಕೂಡ. ಹಾಗೆಯೇ ಅಮೇರಿಕದ ಒಂದು ಉತ್ಪಾದನಾ ಸಾಧ್ಯತಾ ರೇಖೆ ವ್ಯಾಪಾರದ ನಂತರವೂ ಹಾಗೆಯೇ ಕಂಟಿನ್ಯೂ ಆಗುತ್ತೆ. ಯಾಕೆ ಅಂದರೆ ಉತ್ಪಾದನಾಂಗಗಳು ದೇಶದ ನಡುವೆ ವಿನಿಮಯ ಆಗೋದಿಲ್ಲ, ಕೇವಲ ಸರಕುಗಳು ಮಾತ್ರ ವಿನಿಮಯ ಆಗ್ತವೆ ಅಂತ ಹೇಳಿ ಇವರು ಭಾವಿಸ್ತಾರೆ. Now let us know about the assumptions underlying the theory of absolute advantage. The idea of absolute advantage rests on a number of assumptions on the part of Adam Smith. While influential and insightful, the theory of absolute advantage is not always entirely accurate because many of these assumptions are in fact not true in practice. So let us know about some of the assumptions. First assumption is lack of mobility of factors of production. That means Adam Smith assumes that factors of production cannot move between the countries, but they are mobile within a country. This assumption also implies that the production possibility frontier of each country will not change even after the trade. ನೆಕ್ಸ್ಟ್ ಎರಡನೇ ಕಲ್ಪನೆ ಆಗಿದೆ ವ್ಯಾಪಾರಕ್ಕೆ ಯಾವುದೇ ನಿರ್ಬಂಧಗಳು ಇರೋದಿಲ್ಲ ಅಥವಾ ಅಡೆತಡೆಗಳು ಇರೋದಿಲ್ಲ. ಅಂದರೆ ದೇಶಗಳ ನಡುವೆ ಮುಕ್ತ ವ್ಯಾಪಾರ ಅಸ್ತಿತ್ವದಲ್ಲಿ ಇರುತ್ತೆ ಅಂತೇಳಿ ಆ್ಯಡಮ್ ಸ್ಮಿತ್ ಕಲ್ಪಿಸ್ಕೊಂಡಿದ್ದಾರೆ. ಸರಕುಗಳ ವಿನಿಮಯಕ್ಕಾಗಿ ವ್ಯಾಪಾರ ಮಾಡೋದಕ್ಕೆ ಯಾವುದೇ ನಿರ್ಬಂಧಗಳು ಇರೋದಿಲ್ಲ. ನಿರ್ದಿಷ್ಟವಾದ ಸರಕುಗಳನ್ನು ಎಷ್ಟು ಬೇಕೋ ಅಷ್ಟು ಆಮದು ಮಾಡ್ಬೋದು ಅಥವಾ ರಫ್ತು ಮಾಡ್ಬೋದು. ಅದಕ್ಕೆ ಯಾವುದೇ ಪ್ರಮಾಣ ನಿರ್ಬಂಧ ಆಗಲಿ ಇನ್ಯಾವುದೇ ಸುಂಕ ಕೋಟಾದಂಥ ನಿರ್ಬಂಧಗಳಾಗಲಿ ಅಥವಾ ಆಮದು ರಫ್ತಿನ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥ ನಿರುತ್ತೇಜನಗೊಳಿಸ್ತಕ್ಕಂಥ ಯಾವುದೇ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳೋದಿಲ್ಲ ಅಂತ ಹೇಳಿ ಇವರು ಭಾವಿಸ್ತಾರೆ. ಗೊತ್ತಾಯ್ತಲ್ವ ಎರಡನೇ ಕಲ್ಪನೆ. The second assumption is no trade barriers. Adam Smith has assumed that there are no barriers to trade for the exchange of goods. Students, we know that sometimes governments implement trade barriers
in order to restrict or discourage the importation or exportation of a particular good. But here he had assumed that there were no trade barriers. Similarly, the third assumption is trade balance. ವ್ಯಾಪಾರ ಸಮತೋಲನ ಇರುತ್ತದೆ. ವ್ಯಾಪಾರ ಸಮತೋಲನ ಅಂದರೆ ಒಂದು ದೇಶದ ಆಮದು ಮತ್ತು ರಫ್ತುಗಳು ಪರಸ್ಪರ ಸಮನಾಗಿರ್ತವೆ ಅಂತ ಹೇಳಿ ಆಡಮ್ ಸ್ಮಿತ್ ಭಾವಿಸ್ತಾರೆ. ಅಂದರೆ ಇಲ್ಲಿ ವ್ಯಾಪಾರ ಅಸಮತೋಲನ ಇರೋದಿಲ್ಲ ಈಗಿನ ಥರ. ಈಗ ನಮ್ಮ ಭಾರತದ ಪರಿಸ್ಥಿತಿ ನೋಡಿ, ಭಾರತದಲ್ಲಿ ಒಟ್ಟಾರೆ ಆಮದುಗಳ ಪ್ರಮಾಣ ಮತ್ತು ಅವುಗಳ ಮೌಲ್ಯ ರಫ್ತು ಪ್ರಮಾಣಕ್ಕಿಂತ ತುಂಬ ಹೆಚ್ಚಾಗಿದೆ. ಬಟ್ ಈ ಥರದ ಒಂದು ಇಂಬ್ಯಾಲೆನ್ಸ್ ವ್ಯಾಪಾರದಲ್ಲಿ ಕೊರತೆ ಅಥವಾ ಹೆಚ್ಚುವರಿ ಇರೋದಿಲ್ಲ. ಅಂದರೆ ರಫ್ತುಗಳಿಗಿಂತ ಆಮದು ಹೆಚ್ಚಾದರೆ ಅಥವಾ ಆಮದುಗಳಿಗಿಂತ ರಫ್ತುಗಳು ಹೆಚ್ಚಾದರೆ ವ್ಯಾಪಾರ ಅಸಮತೋಲನ ಉಂಟಾಗುತ್ತೆ ಅಂತ ಹೇಳ್ತಾರೆ. ಆದರೆ ಆಡಮ್ ಸ್ಮಿತ್ ಅವರು ಈ ರೀತಿಯ ಯಾವುದೇ ಅಸಮತೋಲನಗಳು ಇರೋದಿಲ್ಲ ಅಂತ ಹೇಳಿ ಕಲ್ಪನೆ ಮಾಡಿದ್ದಾರೆ. ಅಂದರೆ ಈ ಕಲ್ಪನೆಯನ್ನು ತಮ್ಮ ಸಿದ್ಧಾಂತಕ್ಕೆ ಆಧಾರವಾಗಿ ಪರಿಗಣಿಸಿದ್ದಾರೆ. ದ ಥರ್ಡ್ ಅಸಂಪ್ಷನ್ ಈಸ್ ಟ್ರೇಡ್ ಬ್ಯಾಲೆನ್ಸ್. ಸ್ಮಿತ್ ಅಸ್ಯೂಮ್ಸ್ ದಟ್ exports must be equal to imports. This assumption means that we cannot have trade imbalances or trade deficits or surpluses. A trade imbalance occurs when exports are higher than imports or vice versa. I hope you are following me. ನಾಲ್ಕನೇ ಕಲ್ಪನೆ ಆಗಿದೆ ಸ್ಥಿರ ಪ್ರತಿಫಲ ನಿಯಮ, ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ಆಡಮ್ ಸ್ಮಿತ್ ಅವರು ಉತ್ಪಾದನೆ ಸ್ಥಿರ ಪ್ರತಿಫಲ ನಿಯಮಕ್ಕೆ ಒಳಪಟ್ಟಿರುತ್ತೆ ಅಂತ ಹೇಳಿ ಊಹಿಸ್ಕೊಂಡಿದ್ದಾರೆ. ನೀವು ಫಸ್ಟ್ ಸೆಮ್ಮಲ್ಲಿ ಓದಿರ್ತೀರಿ ಪ್ರತಿಫಲ ನಿಯಮಗಳು, ಗೊತ್ತಲ್ವಾ? ಅಂದರೆ ಯಾವುದೇ ಉತ್ಪಾದನಾ ಕಾರ್ಯದಲ್ಲಿ ಉತ್ಪಾದನಾಂಗಗಳ ಬಳಕೆಯನ್ನು ಹೆಚ್ಚಿಸ್ತಾ ಹೋದಾಗ ಉತ್ಪಾದನೆ ಯಾವ ದರದಲ್ಲಿ ಹೆಚ್ಚಾಗುತ್ತೆ ಅನ್ನೋದನ್ನು ಈ ನಿಯಮಗಳು ತಿಳಿಸ್ತವೆ. ಅದರಲ್ಲಿ 3 ನಿಯಮಗಳನ್ನು ನೀವು ತಿಳ್ಕೊಂಡಿದ್ರಿ. ಯಾವ್ಯಾವುದು? ಇಳಿಮುಖ ಪ್ರತಿಫಲ ನಿಯಮ, ಸ್ಥಿರ ಪ್ರತಿಫಲ ನಿಯಮ, ಮತ್ತೊಂದು ಏರಿಕೆಯ ಪ್ರತಿಫಲ ನಿಯಮ. ಆದರೆ ಇಲ್ಲಿ ಆಡಮ್ ಸ್ಮಿತ್ ಯಾವ ನಿಯಮ ಅಸ್ತಿತ್ವದಲ್ಲಿರುತ್ತೆ ಅಂತ ಕಲ್ಪಿಸ್ತಾರೆ? ಸ್ಥಿರ ಪ್ರತಿಫಲ ನಿಯಮ ಅಸ್ತಿತ್ವದಲ್ಲಿರುತ್ತೆ. ಅಂದರೆ ಉತ್ಪಾದನೆ ಈ ನಿಯಮಕ್ಕೆ ಅನುಸಾರವಾಗಿ ನಡೀತಾ ಇರುತ್ತೆ. ಅಂದರೆ ಶ್ರಮ ಮತ್ತು ಬಂಡವಾಳಗಳನ್ನು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಬಳಸ್ತಾರೋ ಅಷ್ಟೇ ಪ್ರಮಾಣದಲ್ಲಿ ಉತ್ಪನ್ನ ಹೆಚ್ಚಾಗುತ್ತೆ. ಅಂದರೆ ಶ್ರಮ ಮತ್ತು ಬಂಡವಾಳಗಳ ಬಳಕೆಯನ್ನು ದ್ವಿಗುಣಗೊಳಿಸಿದರೆ ದೊರೆಯೋ ಪ್ರತಿಫಲ ಕೂಡ ದ್ವಿಗುಣಗೊಳ್ಳುತ್ತೆ. ಹೀಗೆ ಶ್ರಮ ಮತ್ತು ಬಂಡವಾಳಗಳನ್ನು 10% ಹೆಚ್ಚು ಬಳಸಿದರೆ ಪ್ರತಿಫಲ ಅರ್ಥಾತ್ ಉತ್ಪನ್ನ ಕೂಡ 10%ನಷ್ಟೇ ಹೆಚ್ಚಾಗುತ್ತೆ. ಈ ನಿಯಮಕ್ಕೆ ಸ್ಥಿರ ಪ್ರತಿಫಲ ನಿಯಮ ಅಂತ ಹೇಳ್ತೇವೆ. ಅಂದರೆ ಇಲ್ಲಿ ಆಡಮ್ ಸ್ಮಿತ್ ಈ ನಿಯಮ ಆಚರಣೆಯಲ್ಲಿ ಇರುತ್ತೆ ಅಂತ ಹೇಳಿ ಭಾವಿಸಿದ್ದಾರೆ. ಅಂದರೆ ಉತ್ಪಾದನೆಯಲ್ಲಿ ಯಾವುದೇ ಪ್ರಮಾಣದ ಆರ್ಥಿಕ ಮಿತವ್ಯಯಗಳು ಅಥವಾ ಅಪವ್ಯಯಗಳು ಉಂಟಾಗೋದಿಲ್ಲ. ನೀವು ಅದನ್ನು ಕೂಡ ತಿಳ್ಕೊಂಡಿದ್ದೀರಿ ಆರ್ಥಿಕ ಮಿತವ್ಯಯಗಳ ಬಗ್ಗೆ. ಅಂದರೆ ಯಾವುದೇ ವಸ್ತುವನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಕೆಲವೊಂದು ಪ್ರಯೋಜನಗಳು ಉತ್ಪಾದಕನಿಗೆ ಲಭ್ಯವಾಗ್ತವೆ. ಅದರಿಂದ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತೆ. ಅಂದರೆ ಒಂದು ಸರಕನ್ನು ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಆ ಸರಕಿನ ಪ್ರತಿ ಘಟಕದ ಉತ್ಪಾದನೆಗೆ ತಗಲುವ ವೆಚ್ಚ ಅಂದರೆ ಸರಾಸರಿ ವೆಚ್ಚ ಕಡಿಮೆಯಾಗುತ್ತೆ. ಅದನ್ನು ಆರ್ಥಿಕ ಮಿತವ್ಯಯ ಅಂತ ನಾವು ಕರಿತೇವೆ. ಆದರೆ ಆ ಥರ ಯಾವುದೇ ಆರ್ಥಿಕ ಮಿತವ್ಯಯಗಳಾಗಲಿ ಅಥವಾ ಅಪವ್ಯಯಗಳಾಗಲಿ ಸಂಭವಿಸೋದಿಲ್ಲ. ಸ್ಥಿರ ಪ್ರತಿಫಲ ನಿಯಮಕ್ಕನುಗುಣವಾಗಿ ಉತ್ಪಾದನಾ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿ ಇವರು ಭಾವಿಸ್ತಾರೆ. ಅಂದರೆ ಆ ಕಲ್ಪನೆಯನ್ನು ಆಧಾರವಾಗಿ ಇಟ್ಕೊಂಡಿದ್ದಾರೆ. ದ ಫೋರ್ತ್ ಅಸಂಪ್ಷನ್ ಈಸ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ಸ್ಟೂಡೆಂಟ್ಸ್, ವಿ ನೋ ದಟ್ ದೇರ್ ಆರ್ 3 laws of returns: diminishing returns to scale, constant returns to scale
and increasing returns to scale. But here Adam Smith assumes that there are constant returns to scale in the production process. He assumes that we will get constant returns as production scales, meaning there are no economies of scale. Students, I hope you know about the economies of scale. That means whenever a producer produces a commodity in larger quantities, the average cost of production will reduces. But that will not happen according to Adam Smith. He has assumed like that in the production process there would be constant returns to scale. ಇನ್ನೊಂದು ಕಲ್ಪನೆ ಆಗಿದೆ ಸಾರಿಗೆ ವೆಚ್ಚ. ಸಾರಿಗೆ ವೆಚ್ಚದ ಬಗ್ಗೆ ಆಡಮ್ ಸ್ಮಿತ್ತು ಸಾರಿಗೆ ವೆಚ್ಚ ಇರೋದಿಲ್ಲ ಅಂತ ಭಾವಿಸ್ತಾರೆ. ಬಟ್ ಇದಂತೂ ಅವಾಸ್ತವಿಕನೇ. ಯಾಕೆಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸರಕುಗಳನ್ನು ಸಾಗಿಸ್ಬೇಕಂದ್ರೆ ವೆಚ್ಚ ಆಗಲೇಬೇಕಾಗುತ್ತೆ. ಆದರೆ ಆ ವೆಚ್ಚಗಳನ್ನು ಇವರು ಪರಿಗಣನೆಗೆ ತಗೊಂಡಿಲ್ಲ. ದ ಫಿಫ್ತ್ ಅಸಂಪ್ಷನ್ ಈಸ್ ದೇರ್ ಆರ್ ನೋ ಟ್ರಾನ್ಸ್ಪೋರ್ಟ್ ಕಾಸ್ಟ್ಸ್. It has been assumed that there is no transportation cost in international trade. But of course it is unreal. ಇನ್ನೂ ಒಂದು ಕಲ್ಪನೆ ಇದೆ. ಇದು ತುಂಬ ಮುಖ್ಯವಾದ್ದು. ಈ ಸಿದ್ಧಾಂತಕ್ಕೆ ಅಡಿಪಾಯವಾಗಿರ್ತಕ್ಕಂಥದ್ದು ಶ್ರಮ ಮೌಲ್ಯ ಸಿದ್ಧಾಂತ. ಅಂದರೆ ಯಾವುದೇ ಒಂದು ಸರಕಿನ ಬೆಲೆ ನಿರ್ಧಾರ ಅವುಗಳ ಉತ್ಪಾದನೆಯಲ್ಲಿ ಬಳಕೆಯಾಗಿರ್ತಕ್ಕಂಥ ಶ್ರಮದ ಮೇಲೆ ನಿರ್ಣಯಿಸಲಾಗುತ್ತೆ ಅಂತೇಳಿ. ಅಂದರೆ ಒಂದು ಸರಕಿನ ಉತ್ಪಾದನೆ ಆಗೋದಕ್ಕೆ ಎಷ್ಟು ಪ್ರಮಾಣದ ಶ್ರಮ ಬಳಕೆಯಾಗಿದೆಯೋ ಅದರ ಆಧಾರದ ಮೇಲೆ ಅದರ ಬೆಲೆಯನ್ನು ನಿರ್ಧಾರ ಮಾಡಲಾಗುತ್ತೆ. ಇದಕ್ಕೆ ಶ್ರಮ ಮೌಲ್ಯ ಸಿದ್ಧಾಂತ ಅಂತ ಕರೀತಾರೆ. ಆ ಒಂದು ಸಿದ್ಧಾಂತವನ್ನು ಈ ನಿರಪೇಕ್ಷ ವೆಚ್ಚ ಸಿದ್ಧಾಂತಕ್ಕೆ ಇವರು ಆಧಾರವಾಗಿ ಪರಿಗಣಿಸಿದ್ದಾರೆ. ದ ಇಂಪಾರ್ಟೆಂಟ್ ಅಸಂಪ್ಷನ್ ಆಫ್ ದಿಸ್ ಥಿಯರಿ ಈಸ್ ಲೇಬರ್ ಥಿಯರಿ ಆಫ್ ವ್ಯಾಲ್ಯೂ. ಸ್ಮಿತ್ ಅಸ್ಯೂಮ್ಡ್ ದಟ್ ದ ಕಾಸ್ಟ್ಸ್ ಆಫ್ ದ ಕಮಾಡಿಟೀಸ್ were computed by the relative amounts of labor required in their respective production process. So I will stop here. In the next class I am going to explain you about the theory of Adam Smith with an example, and I am also going to explain about the criticisms of this theory in the next video. ಇಲ್ಲಿಗೆ ಈ ಕ್ಲಾಸನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈಗ ನಾವೇನೇನು ತಿಳ್ಕೊಂಡಿದ್ದೀವಿ ಈ ಕ್ಲಾಸ್ನಲ್ಲಿ, ಆಡಮ್ ಸ್ಮಿತ್ ಅವರ ಒಂದು ಸಿದ್ಧಾಂತ, ಯಾವುದು ಸಂಪೂರ್ಣ ವೆಚ್ಚದ ಸಿದ್ಧಾಂತ ಅಥವಾ ನಿರಪೇಕ್ಷ ವೆಚ್ಚದ ಸಿದ್ಧಾಂತ, ಆ ಸಿದ್ಧಾಂತದ ಹೇಳಿಕೆ ಮತ್ತು ಅದರ ಕಲ್ಪನೆಗಳನ್ನು ನಾವೀಗ ತಿಳ್ಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾನು ಆ ಸಿದ್ಧಾಂತದ ವಿವರಣೆಯನ್ನು ಒಂದು ಉದಾಹರಣೆ ಮತ್ತು ರೇಖಾಚಿತ್ರದ ಮೂಲಕ ತಿಳಿಸ್ತಾ ಇದ್ದೀನಿ. ಜೊತೆಗೆ ಈ ಸಿದ್ಧಾಂತದ ಟೀಕೆಗಳನ್ನು ಕೂಡ ಚರ್ಚೆ ಮಾಡೋಣ. ಅಲ್ಲಿವರೆಗೆ ಈ ವಿಡಿಯೋವನ್ನು ಮತ್ತು ಇಂದಿನ ಕ್ಲಾಸ್ ವಿಡಿಯೋಗಳನ್ನು ಕೂಡ ನೋಡ್ತಾ ಇರಿ. ಪದೇ ಪದೇ ನೋಡೋದ್ರಿಂದ ನೀವು ಅದರಲ್ಲಿ ಪರ್ಫೆಕ್ಟ್ ಆಗ್ತೀರಿ. ಮತ್ತು ಹೆಚ್ಚು ತಿಳ್ಕೊಬೇಕಂದ್ರೆ ಈ ಬುಕ್ಸನ್ನು ನೀವು ರೆಫರ್ ಮಾಡ್ಬೋದು. ಥ್ಯಾಂಕ್ ಯು.